ಚಿಪ್ಕೋ ಚಳುವಳಿ 1973ರಲ್ಲಿ ಚಮೋಲಿ ಜಿಲ್ಲೆಯಲ್ಲಿ ಮತ್ತು ನಂತರ ಉತ್ತರಾಖಂಡದ ತೆಹ್ರಿ ಗಢವಾಲ ಜಿಲ್ಲೆಯಲ್ಲಿ ಸುಂದರ್ಲಾಲ್ ಬಹುಗುಣ, ಬಚ್ನಿ ದೇವಿ, ಚಂಡಿ ಪ್ರಸಾದ್ ಭಟ್ ಹಾಗೂ ಹಲವರ ನೇತೃತ್ವದಲ್ಲಿ ಈ ಚಳುವಳಿ ಪ್ರಾರಂಭವಾಯಿತು. ಹಿಮಾಲಯದ ಇಳಿಜಾರಿನಲ್ಲಿರುವ ಮರಗಳನ್ನು ಕಾಡಿನ ಗುತ್ತಿಗೆದಾರರಿಂದ ರಕ್ಷಿಸುವುದು ಮುಖ್ಯ ಉದ್ದೇಶವಾಗಿತ್ತು. ಮಣ್ಣಿನ ಸವಕಳಿಯನ್ನು ತಡೆಯುವ, ಮಳೆಯನ್ನು ಉಂಟು ಮಾಡುವ ಮತ್ತು ಶುದ್ಧ ಗಾಳಿಯನ್ನು ಒದಗಿಸುವ ಮರಗಳ ಮಹತ್ವವನ್ನು ತಿಳಿಸುವ ಮೂಲಕ ಶ್ರೀ ಬಹುಗುಣ ಅವರು ಗ್ರಾಮಸ್ಥರಿಗೆ ಜ್ಞಾನೋದಯ ಮಾಡಿದ್ರು. ತೆಹ್ರಿ ಗಢವಾಲ್ನ ಹಡ್ವಾನಿ ಗ್ರಾಮದ ಮಹಿಳೆಯರು ಮರಗಳ ಕಾಂಡಗಳಿಗೆ ಪವಿತ್ರ ದಾರವನ್ನ ಕಟ್ಟಿದ್ರು. ಅವರು ಮರಗಳನ್ನ ತಬ್ಬಿಕೊಂಡ್ರು. ಅದರಿಂದ ಚಿಪ್ಕೋ ಚಳುವಳಿ ಎಂದು ಕರೆಯಲಾಯಿತು. ಅಂದಿನ ರಾಜ್ಯದ ಮುಖ್ಯಮಂತ್ರಿ ಹೇಮಾವತಿ ನಂದನ್ ಬಹುಗುಣ ಅವರು ಈ ವಿಷಯವನ್ನ ಪರಿಶೀಲಿಸಲು ಸಮಿತಿಯನ್ನ ರಚಿಸಿದ್ರು. ಅದು ಅಂತಿಮವಾಗಿ ಗ್ರಾಮಸ್ಥರ ಪರವಾಗಿ ತೀರ್ಪನ್ನ ನೀಡಿತು. ಇದು ಆ ಪ್ರದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ಪರಿಸರ ಅಭಿವೃದ್ಧಿ ಹೋರಾಟಗಳ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನ ನೀಡಿತು.